ವ್ಯಾಯಾಮ ಮತ್ತು ಕೊಬ್ಬಿನ ರಹಸ್ಯ ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಸೇವ್ ಮಾಡ್ಕೊಳ್ಳಿ. ಇದು ಹೈಬ್ರಿಡ್ ಗಾಡಿ ಅಂತ ತಿಳ್ಕೊಳ್ಳಿ. ಹೈಬ್ರಿಡ್ ಗಾಡಿ 2 ಥರದ ಇಂಧನದಿಂದ ನಡೆಯುತ್ತೆ. ಒಂದು ಪೆಟ್ರೋಲು ಅಥವಾ ಎಲೆಕ್ಟ್ರಾನಿಕ್ಕಿಂದ ನಡೆಯುತ್ತೆ. ಅದೇ ಥರನೇ ನಮ್ಮ ಬಾಡಿ ಒಳಗಡೆ ಇರೋ ಮಾಂಸ ಒಂದು ಸಕ್ಕರೆಯಿಂದ ನಡಿಬೋದು ಅಥವಾ ಫ್ಯಾಟಿ ಆ್ಯಸಿಡಿಂದ ನಡಿಬೋದು. ಫ್ಯಾಟಿ ಆ್ಯಸಿಡ್ ದೇಹದಲ್ಲಿರೋ ಕೊಬ್ಬದಿಂದ ಬಿಡುಗಡೆ ಆಗುತ್ತೆ. ಮಾಂಸ ಸಕ್ಕರೆಯನ್ನು ಯೂಸ್ ಮಾಡ್ಕೊಳ್ಳೋಂಗೆ ಮಾಡ್ಬೋದು ಅಥವಾ ಫ್ಯಾಟಿ ಆ್ಯಸಿಡ್ನ ಯೂಸ್ ಮಾಡ್ಕೊಳ್ಳೋಂತೆ ಮಾಡ್ಬೋದು. ಮನೆಯಲ್ಲಿರೋ ನಾಯಿಯನ್ನು ವಾಕಿಂಗ್ ಕರ್ಕೊಂಡು ಹೋಗ್ತಿದ್ದೀರಾ ಅಂದ್ಕೊಳ್ಳಿ. ಆವಾಗ ಏನು ಜಾಸ್ತಿ ಶ್ರಮ ಇರಲ್ಲ, ಎದೆ ಜಾಸ್ತಿ ಬಡ್ಕೊಳ್ಳಲ್ಲ, ರಿಲ್ಯಾಕ್ಸ್ ಆಗಿದ್ದೀರಾ, ಆದರೆ ಆ್ಯಕ್ಟಿವ್ ಆಗಿದ್ದೀರಾ. ಈ ಟೈಮ್ನಲ್ಲಿ ಬಾಡಿಯಲ್ಲಿರುವ ಫ್ಯಾಟಿ ಆ್ಯಸಿಡ್ ಉಪಯೋಗ ಮಾಡಿಕೊಳ್ಳುತ್ತೆ. ನೀವು ನಡ್ಕೊಂಡು ಹೋಗ್ತಿದ್ದೀರಾ, ಒಬ್ಬರೇ ಸಡನ್ನಾಗಿ ಒಂದು ಬೀದಿ ನಾಯಿ ನಿಮ್ಮನ್ನು ಅಟ್ಟಿಸ್ಕೊಂಡು ಬಂತು. ಆವಾಗ ನೀವು ಸುಮ್ಮನೆ ಇರ್ತೀರಾ, ದಬ 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 ಅಂತ ಓಡ್ತೀರಾ. ಏಕೆ ಅಂದರೆ ನಿಮಗೆ ಪ್ರಾಣದ ಭಯ, ಎಲ್ಲಾದರೂ ನಾಯಿ ಕಚ್ಚಿಬಿಡುತ್ತಾ ಅಂತ. ಆವಾಗ ಏನಾಗುತ್ತೆ ಅಂದರೆ ಮಾಂಸದಲ್ಲಿರೋ ಸಕ್ಕರೆಯನ್ನು ಮಾಂಸ ಯೂಸ್ ಮಾಡಿಕೊಳ್ಳುತ್ತೆ. ಸಿಂಪಲ್ ಕಾರ್ಯಗಳು ಮಾಡುವಾಗ ಬಾಡಿ ಫ್ಯಾಟಿ ಆ್ಯಸಿಡನ್ನು ಯೂಸ್ ಮಾಡಿಕೊಳ್ಳುತ್ತೆ. ನಿಮಗೆ ಗೊತ್ತಾಯಿತು ಮಾಂಸ ತುಂಬ ಮುಖ್ಯ ಅಂತ. ಆದರೆ ಮನೆಯಲ್ಲಿ ಸುಮ್ಮನೆ ಟಿ ವಿ ಮುಂದೆ ಕುತ್ಕೊಂಡು ಧಾರಾವಾಹಿ ನೋಡ್ತಾ ಇದ್ದರೆ ಏನಾಗುತ್ತೆ? ನಿಮ್ಮ ಮಾಂಸ ಸೀರಿಯಲ್ನಲ್ಲಿ ಬಿದ್ದೋಗುತ್ತೆ. ಏಕೆ ಕನ್ಫ್ಯೂಸ್ ಆಗ್ತಿದ್ದೀರಾ? ನಾನಿರುವುದೇ ನಿಮಗಾಗಿ. ನಿಮ್ಮಲ್ಲಿ ತುಂಬ ಕೊಬ್ಬಿದೆ, ಆದರೆ ನನಗೆ ಒಂದು ಮೆಸೇಜ್ ಕಳಿಸಿ, ಕೊಬ್ಬು ಅಂತ ಮೆಸೇಜ್ ಕಳಿಸಿ, ನಾನು ಏನು ಮಾಡಬಹುದು ಅಂತ ಖಂಡಿತ ರಿಪ್ಲೈ ಮಾಡ್ತೀನಿ. ನನ್ನ ಫಾಲೋ ಮಾಡಿ.